ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಅಶ್ಲೀಲ ಪೆನ್ ಡ್ರೈವ್ ಮಾಡಿದವರು ಹಾಗೂ ಹಂಚಿದವರು ಇಬ್ಬರನ್ನ ಬಲಿಯಾಗಿ ರಾಜ್ಯದ ಮಾನ ಮರ್ಯಾದೆ ಕಾಪಾಡಿ ಸರ್ಕಾರಕ್ಕೆ ಶಾಸಕ ಶಿವಲಿಂಗೇಗೌಡ ಒತ್ತಾಯ. ಆನ್ಲೈನ್ನಲ್ಲಿ ಹಣ ಡಬಲ್ ಮಾಡುವುದಾಗಿ ಹೇಳಿ 75 ಲಕ್ಷ ವಂಚನೆ. ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿದ ಕ್ರೈಮ್ ಪ್ರಕರಣಗಳು. ನಾನು ಸದಾ ಶಿಕ್ಷಕರ ಜೊತೆ ಇರ್ತೇನೆ, ನನ್ನ ಗೆಲ್ಲಿಸಿ. ದಕ್ಷಿಣ ಪದವೀಧರರ ಕ್ಷೇತ್ರದ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಪ್ಪೇಗೌಡ ಮನವಿ. ಯಾರೇ ಆಗಲಿ ಅಂತಹ ವಿಡಿಯೋ ಮಾಡಿದವರ ಹಾಗೂ ಪೆನ್ ಡ್ರೈವ್ ಹಂಚಿದ ಇಬ್ಬರನ್ನು ಬಲಿ ಹಾಕಿ ರಾಜ್ಯದ ಮಾನ ಮರ್ಯಾದೆಯನ್ನು ಕಾಪಾಡಲು ಮುಂದಾಗಬೇಕು ಎಂದು ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ಆಕ್ರೋಶದಲ್ಲಿ ಒತ್ತಾಯ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಅನ್ಯಾಯವಾಗಿರುವ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಇದನ್ನ ಬಿಟ್ಟು ರಾಜಕೀಯ ದೊಂಬರಾಟ ಮಾಡಿಕೊಂಡು ದಿನವೂ ಟಿವಿ ಮುಂದೆ ಬಂದು ಕತೆ ಕಟ್ಟಿ ಹೇಳುವುದಲ್ಲ. ಎಷ್ಟು ದಿನಗಳ ಕಾಲ ಕತೆ ಕಟ್ಟಲಾಗುತ್ತೆ ಎಲ್ಲರಿಗೂ ಗೊತ್ತಿದೆ. ಈ ಘಟನೆ ನಡೆದೇ ಇಲ್ಲ ಅಂತ ಹೇಳಿಬಿಡ್ಲಿ. ರಾಜಕೀಯ ತೀಟೆ ತೀರಿಸಿಕೊಳ್ಳಲು ರಾಜಕೀಯಕ್ಕೋಸ್ಕರ ಇಂತಹ ದೊಂಬರಾಟ ಆಡುವುದನ್ನ ನಿಲ್ಲಿಸಬೇಕು. ರಾಜಕೀಯ ದೊಂಬರಾಟಕ್ಕಾಗಿ ಪೆನ್ ಡ್ರೈವ್ ತರ್ತಾರೆ, ಅವರಿಗೆ ಮುಖಕ್ಕೆ ಉಗಿದು ಮನೆಗೆ ಕಳಿಸಬೇಕು ಅಂತ ಹೇಳಿದ್ರು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಹೇಸಿಕೆಯಾದಂತಹ ವಿಚಾರ. ಇದು ರಾಜ್ಯಕ್ಕೆ ನಮಗೆ ಘನತೆ ತಂದುಕೊಡುವ ವಿಚಾರ ಅಲ್ಲ. ಇದನ್ನ ಬಹಳ ರಾಜಕೀಯವಾಗಿ ತೆಗೆದುಕೊಂಡು ಹೋಗಲಾಗುತ್ತಿದೆ. ಎಲ್ಲಿ ಮೂಲ ಇದೆ, ಯಾರು ಇದಕ್ಕೆ ಮೂಲವೋ ಅವರನ್ನ ಬಂಧಿಸಲಿ ಅಂತ ಒತ್ತಾಯಿಸಿದ್ರು. ನಿಮಗೆ ಮಾಡಲು ಕೆಲಸವಿಲ್ವಾ? ಮೊದಲು ಹೋಗಿ ಅಪರಾಧಿ ಹಿಡಿದುಕೊಂಡು ಬರಲಿ. ಎಲ್ಲೇ ಅಡಗಿದ್ದರೂ ಅಪರಾಧಿ ಕರೆತರಲು ಆಗಲ್ವಾ? ನಮ್ಮ ಸರ್ಕಾರಕ್ಕೆ ಅಪರಾಧಿ ಹಿಡಿದು ಕರೆತರಲು ಆಗಲ್ಲ. ಕೇಂದ್ರ ಸರ್ಕಾರ ಸಿಬಿಐ ತಂಡವನ್ನ ಹೊರದೇಶಕ್ಕೆ ಕಳುಹಿಸಿ ಕರೆತರಬೇಕು. ರಾಜ್ಯದ ಮುಖ್ಯಮಂತ್ರಿಗಳಿಂದ ಅದು ಸಾಧ್ಯವಿಲ್ಲ ಅಂತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು. ಇದು ಒಂಥರ ಯೇಷಿವಾದಂತ ವಿಚಾರ. ಇದನ್ನ ನಮ್ಮ ನಾಡಿನ, ನಮ್ಮ ರಾಜ್ಯದ, ಟೋಟಲಿ ನಮಗೆ ಘನತೆ ತಂದು ಕೊಡ್ತಕ್ಕಂಥ ವಿಚಾರ ಅಲ್ಲ. ಇದನ್ನ ಬಹಳವಾಗಿ ರಾಜಕೀಯವಾಗಿ ತಗೊಂಡೋಗ್ತಾರೆ. ರಾಜಕೀಯವಾಗಿ ತಗೊಂಡೋಗ್ಬಾರ್ದು. ಯಾರು ಮೂಲ ಇದೆ, ಎಲ್ಲಿ ಮೂಲ ಇದೆ, ಆ ಮೂಲನ ಯಾರು ಒಂದಂತ ಆಗಿರ್ತಕ್ಕಂಥ ಅಪರಾಧ. ಎರಡನೇದು ಆ ಪೆನ್ ಡ್ರೈವ್ ಅನ್ನು ಹಂಚಿರ್ತಕ್ಕಂಥದ್ದು. ಇವೆರಡಕ್ಕೆ ಯಾರು ಸಂಬಂಧಿ ಬಲಿ ಹಾಕಿ ಈ ದೇಶದ, ಈ ರಾಜ್ಯದ ಗೌರವ, ಮಾನ ಮರ್ಯಾದೆ ಯಾರು ಅನ್ಯಾಯ ಆಗಿದೆ, ಆ ಅನ್ಯಾಯ ಆಗಿರ್ತಕ್ಕಂಥ ಸಂತ್ರಸ್ತರಿಗೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗ್ಬೇಕು. ಇದನ್ನ ರಾಜಕೀಯ ದೊಂಬರಾಟಕ್ಕೋಸ್ಕರ ಮಾಡ್ಕೊಂಡು ರಾಜಕೀಯ ದಿವಸ ಟಿವಿ ಮುಂದೆ ಬಂದು ಏನ್ ಕತೆ ಕಟ್ಟಿ ಹೇಳ್ತಕ್ಕಂಥದ್ದಲ್ಲ. ಕತೆ ಕಟ್ಟಿ 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 ಎಷ್ಟಿಂದ ಕಟ್ತಾರೆ ಕತೆ. ಇದಕ್ಕೆ ನಾವು ಒಂದು ಟೀಕೆ ಮಾಡೋದು, ಅವ್ರೊಂದು ಟೀಕೆ ಮಾಡೋದು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಇದನ್ನ ಗೊತ್ತಿದೆ. ಇಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ನಡೆದೇ ಇಲ್ಲ ಅಪರಾಧ ಅಂತ ಹೇಳ್ಬಿಟ್ಟು, ನಡೆದೇ ಇಲ್ಲ, ಕಾರ್ಯ ನಡೆದೇ ಇಲ್ಲ, ಆ ಘಟನೆ ನಡೆದೇ ಇಲ್ಲ ಅಂತಕ್ಕಂಥದ್ದನ್ನ ಹೇಳಿ, ಅದಾದ್ಮೇಲೆ ಪೆನ್ ಡ್ರೈವ್ ಕೊಟ್ಟಿರ್ತಕ್ಕಂಥವ್ರಿದ್ದಾರೆ, ನಾನೇ ತಗೊಂಡಿದ್ದೀನಿ, ಅವರ ಒಂದು ಇದರಿಂದ ನಾನೇ ಡ್ರಾ ಮಾಡಿದೀನಿ ಅಂತ ಹೇಳಿದಾರೆ. ಅದನ್ನ ನಿಂತರ್ತಕ್ಕಂಥ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವರು ನನ್ನ ಹತ್ರ ಇತ್ತು, ನಾನು ನಿಮ್ಮ ಪತ್ರಿಕೆ ಮುಂದೆ ಹೇಳಿದ್ದಾರೆ, ನಾನು ನೇರವಾಗಿ ರೇವಣ್ಣರೇ ಬನ್ರಿ, ನಿಮ್ ಬೆಳಕಾಲೆಲ್ಲ ಬಿಚ್ಚಿಡ್ತೀನಿ, ನನ್ನ ಹತ್ರ ಐತೆ ನಿಮ್ ಇತಿಹಾಸ, ಈ ಪೆನ್ ಡ್ರೈವ್ ನಮ್ ಕೈಲೈತೆ, ಬರ್ರಿ ಬರ್ರಿ ಅಂತ ಕರೀತಾರೆ. ನಿಮ್ಮ ಎದುರಿಗೆ ನೀವೇ ಸಾಕ್ಷಿದಾರರು ಅಂತ ವಿಡಿಯೋ ನೋಡಿ. ಇವತ್ತು ನಾವು ವಿಡಿಯೋನೇ ನೋಡಿ ಮಾಡ್ತಾರೆ. ಅದೆಲ್ಲ ನೋಡಿ ಏನು ಇತ್ತು, ಅಶ್ಲೀಲವಾದಂತ ವಿಚಾರಗಳೆಲ್ಲ ಇತ್ತು ಅಂತ ಇವ್ರು 2-3 ಜನ ಹಿಡಿದು ಏನ್ ಬೈಕಾಟ್ ಮಾಡ್ಬೇಕಾದ್ರು ಮಾಡಿ ನ್ಯಾಯ ಕಲ್ಪಿಸ್ಬಿಟ್ಟು ಈ ರಾಜ್ಯದ, ಈ ಜಿಲ್ಲೆಯ, ಅದರಲ್ಲೂ ಪ್ರಥಮವಾಗಿ ಈ ಜಿಲ್ಲೆಯ, ಈ ರಾಜ್ಯದ, ಈ ದೇಶದ ಗೌರವವನ್ನು ಉಳಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳವರೆಗೂ ಕೆಲಸ ಮಾಡಿ ತಪ್ಪಿತಸ್ಥರಿಗೆ ನ್ಯಾಯ ದೊರಕಿಸಿ ನ್ಯಾಯಯುತವಾದಂತ ಇದನ್ನ ಕಂಡುಹಿಡಿದು ಇಂಡಿಯಾ ದೇಶದಲ್ಲಿ ಇರ್ತಕ್ಕಂಥದ್ದು, ಇಂಡಿಯಾ ದೇಶದ ಜನ, ಕರ್ನಾಟಕದ ಜನ, ಭಾರತ ದೇಶದ ಈಗ ಹಾಸನ ಜಿಲ್ಲೆಯ ಜನ ನ್ಯಾಯವಾಗಿ ನಡೆದೇ ಇರತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಬಹಳ ಕೂಗ್ತಿದೆ. ಅದು ಬಿಟ್ಟು ರಾಜಕೀಯ ತೀಟೆ ತೀರ್ಸ್ಕೊಳಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಇಂಥ ದೊಂಬರಾಟ ಅನ್ನೋದು ನಿಲ್ಲಿಸ್ಬೇಕು. ಅದನ್ನ ಎಲ್ಲರೂ ಅಷ್ಟೇ, ಎಲ್ಲರೂ ನೀವು ಯಾರಿಗೆ ರಾಜಕೀಯ ದೊಂಬರಾಟಕ್ಕೋಸ್ಕರ ಪೆನ್ ಡ್ರೈವ್ ತಗೊಂಡ್ಬರ್ತಾರೆ ಅವ್ರಿಗೆ ಮಕ್ಕು ಹೋಗಿಬೇಕಂತೆ. ಮಕ್ಕು ಮನೆ ಕಳಿಸ್ಬೇಕು, ಹೋಗ್ರಿ ಮಾಡೋ ಕೆಲ್ಸ ಇಲ್ವರಿಗೆ ಮತ್ತೋಗಿ ಅಪರಾಧಿಗಳಿಗೆ ಹಾಕಲ್ರಿ, ಎಲ್ಲಿ ಅಡಿಗಿಲ್ರಿ. ಈ ದೇಶ ಮನಸ್ಸು ಮಾಡಿದ್ರೆ ಅವನ ಅಪರಾಧಿ ತರಕ ಆಗಲ್ರಿ. ನಮ್ ಸರ್ಕಾರಕ್ಕೆ ಸಾಧ್ಯತೆ ಇಲ್ಲ. ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್, ಸೆಂಟ್ರಲ್ ಅಫೇರ್ಸ್ ಇದು ಯಾರ ಹತ್ರ ಇದೆ, ಯಾರು ತರಬೇಕು? ಆಗ ಸಿಬಿಐನವ್ರ ಮುಖಾಂತರ ಆ ಹೊರದೇಶಕ್ಕೆ ಕಳಿಸಿ ಅಲ್ಲಿಂದ ತರಿಸ್ಬೇಕು, ಹಿಡಿದು ತರಿಸ್ಬೇಕು. ಈ ದೇಶದ ಮುಖ್ಯಮಂತ್ರಿ ಕೈಯಿಂದ ಆಗಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಇಂಟರ್ನಲ್ ಅಫೇರ್ಸ್ ಇದರಿಂದಲೇ ಮಾಡಿಸ್ಬೇಕು, ಫಾರಿನ್ ಅಫೇರ್ಸ್ ಇಂದ.
ಟೆಲಿಗ್ರಾಮ್ ಆಪ್ನಲ್ಲಿ ಹಣವನ್ನು ದುಪ್ಪಟ್ಟು ಮಾಡಿಕೊಡುವುದಾಗಿ ನಂಬಿಸಿ ಬರೋಬ್ಬರಿ 75 ಲಕ್ಷ ಹಣವನ್ನು ಬ್ಯಾಂಕ್ ಖಾತೆಯಿಂದ ವಿವಿಧ ಖಾತೆಗಳಿಗೆ ಹಣ ವರ್ಗಾಯಿಸಿಕೊಂಡು ಅಪರಿಚಿತ ಮಹಾ ಮೋಸ ಮಾಡಿದ್ದಾನೆ. ಹಣ ಕಳೆದುಕೊಂಡಿರುವವರು ವಿದ್ಯಾನಗರದ ಕರ್ನಾಟಕ ಬ್ಯಾಂಕ್ನಲ್ಲಿ ಖಾತೆ ಹೊಂದಿದ್ದು ಕಳೆದ ಡಿಸೆಂಬರ್ನಲ್ಲಿ ಅವರ ಮೊಬೈಲ್ ಟೆಲಿಗ್ರಾಮ್ ಆಪ್ಗೆ ಯಾರೋ ಮೆಸೇಜ್ ಕಳುಹಿಸಿ ಹಣವನ್ನ ಡಬಲ್ ಮಾಡಿಕೊಡುವುದಾಗಿ ತಿಳಿಸಿದ್ರು. ಟೆಸ್ಟ್ ಮಾಡಲು ಮೊದಲು 11,000 ಹಾಕಿಸಿಕೊಂಡು 16,000 ವಾಪಸ್ ಹಾಕಿದ್ದರು. ಈ ರೀತಿ ಹಣ ಹಾಕಿದ್ರೆ ಹೆಚ್ಚಿನ ಹಣ ನೀಡುವುದಾಗಿ ನಂಬಿಸಿ ಮೇ 16ರವರೆಗೆ ವಿವಿಧ ಖಾತೆಗಳಿಗೆ ಒಟ್ಟು 26 ಬಾರಿ 75 ಲಕ್ಷ ರೂಪಾಯಿ ಹಾಕಿಸಿಕೊಂಡು ಮೋಸ ಮಾಡಿದ್ದಾರೆ. ಹಣ ವಾಪಸ್ ಬರದೇ ಇದ್ದಾಗ ಮೋಸ ಹೋಗಿದ್ದೇವೆ ಅಂತ ತಿಳಿದು ನಿನ್ನೆ ಸೆಂಟ್ ಠಾಣೆಗೆ ದೂರು ನೀಡಿದ್ದಾರೆ. 5ನೇ ಬಾರಿಯ ಚುನಾವಣೆಯಲ್ಲಿ ನಾನು ದಕ್ಷಿಣ ಪದವೀಧರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಾಗಿದ್ದು ಹಾಸನ ಜಿಲ್ಲೆಯ ಶಿಕ್ಷಕ ಮತದಾರರು ನನಗೆ ಮತವನ್ನು ಕೊಟ್ಟು ಮತ್ತೆ ಜಯಶೀಲರನ್ನಾಗಿ ಮಾಡಬೇಕೆಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಬ್ಬೇಗೌಡ ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ವಿದ್ಯಾರ್ಥಿಗಳಿಗೆ ಆಗುತ್ತಿದ್ದ ಅನ್ಯಾಯವನ್ನ ಹೋಗಲಾಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ. ಕಳೆದ 24 ವರ್ಷಗಳಿಂದ ಸದನದ ಒಳಗೆ ಮತ್ತು ಹೊರಗೆ ಶಿಕ್ಷಕರ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇನೆ. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಮತ್ತು ಶಿಕ್ಷಕರ ಸಮಸ್ಯೆಯನ್ನ ಸರ್ಕಾರದ ಮುಂದಿಟ್ಟು ಹೋರಾಟ ನಡೆಸಿದ್ದೇನೆ ಮತ್ತು ಹಲವು ಸಮಸ್ಯೆಗಳಿಗೆ ತಾರ್ಕಿಕ ಅಂತ್ಯ ಕಾಣಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಅಂತ ಹೇಳಿದರು. ಮುಂದೆಯೂ ಕೂಡ ಶಿಕ್ಷಕರ ಜೊತೆ ಇದ್ದು ಅವರ ಸಮಸ್ಯೆಗೆ ಸ್ಪಂದಿಸುತ್ತೇನೆ ಅಂತ ಭರವಸೆ ನೀಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿಕ್ಷಕ ಮತ್ತು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸಾಕಷ್ಟು ಶ್ರಮ ವಹಿಸುತ್ತಿದ್ದಾರೆ. ಅವರ ಜೊತೆ ಚರ್ಚಿಸಿ ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಆಗಬೇಕಾಗಿರುವಂತಹ ಇನ್ನೂ ಹಲವು ಸವಲತ್ತುಗಳನ್ನ ಮತ್ತು ಸಮಸ್ಯೆಗಳನ್ನ ಬಗೆಹರಿಸಲಾಗುವುದು. ನನಗೆ ಶಕ್ತಿ ತುಂಬಲು ಈ ಬಾರಿಯೂ ನನ್ನನ್ನು ಜಯಶೀಲರನ್ನಾಗಿ ಮಾಡುವಂತೆ ಮನವಿ ಮಾಡಿದರು. ಶಿಕ್ಷಕರ ವಿದ್ಯಾರ್ಥಿಗಳ ಧ್ವನಿಯಾಗಿ ನಾನು ಕೆಲಸ ಮಾಡಿದ್ದೆ ಮತ್ತು 3 ವರ್ಷಗಳ ಕಾಲ ವಿಧಾನ ಪರಿಷತ್ತಿನ ಉಪಸಭಾಪತಿ ಆಗುವಂತ ಅವಕಾಶ ದೊರೆಯಿತು. ಆ ಸಂದರ್ಭದಲ್ಲೂ ಕೂಡ ಆ ಸದನದ ಘನತೆ ಗೌರವವನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನ ನಾನು ಮಾಡಿದ್ದೇನೆ. ನನ್ನ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಹಾಸನ ಜಿಲ್ಲೆಯ ಶಿಕ್ಷಕ ಮತದಾರ ಬಂಧುಗಳು ನನಗೆ ಅಧಿಕ ಮತಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಮತ್ತು ನಾನು ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ನಾನು ಎಸ್.ಎಂ. ಕೃಷ್ಣಾಜಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾನು ಈ ಕ್ಷೇತ್ರಕ್ಕೆ ಆರಿಸಿ ಬಂದೆ ಮತ್ತೆ 2ನೇ ಬಾರಿ ಪಕ್ಷೇತರನಾಗಿ ನಾನು ಆರಿಸಿದೆ ಮತ್ತು 4ನೇ ಬಾರಿ ಜೆಡಿಎಸ್ ಪಕ್ಷದಿಂದ ನನ್ನನ್ನು ಆರಿಸಿ ಕಳಿಸಿದ್ರು. ಈಗ 5ನೇ ಬಾರಿ ಅವರು ಕಾಂಗ್ರೆಸ್ ಪಕ್ಷದಿಂದ ನನಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ನಮ್ಮ 4 ಜಿಲ್ಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ, ಎಂಪಿ ಅಭ್ಯರ್ಥಿ ಶ್ರೇಯಸ್ ಪಟೇಲ್, ಮಾಜಿ ಸಚಿವ ಬಿ ಶಿವರಾಮ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆಂಗಳೂರಿನ ಶಿವಾಜಿನಗರದಲ್ಲಿ ನಿನ್ನೆ ನಡೆದ ಛಾಯಾಗ್ರಾಹಕರ ಮೇಲಿನ ಹಲ್ಲೆಯನ್ನು ಇಡೀ ರಾಜ್ಯದ ಸಮಸ್ತ ಛಾಯಾಗ್ರಾಹಕರು ಖಂಡಿಸುತ್ತೇವೆ, ನಮಗೆ ರಕ್ಷಣೆ ಬೇಕಾಗಿದೆ ಎಂದು ಆಗ್ರಹಿಸಿ ತಾಲೂಕು ಛಾಯಾಗ್ರಾಹಕರ ಸಂಘದಿಂದ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು. ಹಾಸನ ತಾಲೂಕು ಛಾಯಾಗ್ರಾಹಕರ ಸಂಘದ ಗೌರವಾಧ್ಯಕ್ಷ ಸ್ವಾಮಿ ಮಾತನಾಡಿ, ಈ ಹಿಂದೆಯೂ ಇಂತಹ ಹಲವಾರು ಘಟನೆಗಳು ನಡೆದಿದ್ದು ಆದರೆ ನಮಗೆ ಗಮನಕ್ಕೆ ಬರಲಿಲ್ಲವಷ್ಟೇ. ಇಂತಹ ಘಟನೆಗಳಿಗೆ ಪರಿಹಾರ ಇಲ್ವೇ ಎಂಬುದು ಎಲ್ಲರ ಪ್ರಶ್ನೆಯಾಗಿದೆ. ಮುಂದೆ ಇಂತಹ ಪ್ರಕರಣ ಎದುರಾದರೆ ನಾವುಗಳು ಎದುರಿಸುವುದಾದರೂ ಹೇಗೆ ಎಂಬ ವಿಚಾರ ಎಲ್ಲರಲ್ಲೂ ಬರ್ತಿದೆ. ಮೊನ್ನೆ ನಮ್ಮ ಹಿರಿಯ ಛಾಯಾಗ್ರಾಹಕರೊಬ್ಬರ ಸಂಬಂಧಿಯೊಬ್ಬರು ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋಗ್ತಿದ್ದಾಗ ಯಾರೋ ಅಪರಿಚಿತರು ಅವರ ಕ್ಯಾಮೆರಾವನ್ನೇ ಕಿತ್ತುಕೊಂಡು ಹೋಗಿದ್ದಾರೆ. ಹೀಗೆ ಒಂದೊಂದೇ ಪ್ರಕರಣಗಳು ನಮ್ಮ ಛಾಯಾಗ್ರಾಹಕರನ್ನ ತೊಂದರೆಪಡಿಸಿದ್ರೆ ಮುಂದೆ ವೃತ್ತಿಯಿಂದ ಬದುಕುವುದಾದರೂ ಹೇಗೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ರು. ಇದಕ್ಕೆಲ್ಲ ಒಂದೇ ಪರಿಹಾರ, ಅದು ನಮ್ಮ ಒಗ್ಗಟ್ಟು. ನಮ್ಮ ಸಂಘಟನೆ, ನಾವು ಸಂಘಟಿತರಾಗಿ ಒಗ್ಗಟ್ಟಿನಿಂದ ಹೋರಾಡಿದಾಗ ಮಾತ್ರ ಇದಕ್ಕೆಲ್ಲ ಉತ್ತರ ಕೊಡಲು ಸಾಧ್ಯ. ನೆನ್ನೆ ನಡೆದ ಪ್ರಕರಣವನ್ನ ಒಬ್ಬರಿಬ್ಬರು ಖಂಡಿಸಿದ್ರೆ ಸಾಲದು. ಒಗ್ಗಟ್ಟಿನಿಂದ ಒಂದಷ್ಟು ಜನ ಪೊಲೀಸ್ ಮುಂದೆ ನ್ಯಾಯ ಕೇಳಿದ್ರೆ ಅದಕ್ಕೊಂದು ಬೆಲೆ, ಅದಕ್ಕೊಂದು ಶಕ್ತಿ. ಹಾಗಾಗಿ ನಾಳೆ ಒಂದಷ್ಟು ಜನ ಪೊಲೀಸ್ನವರಿಗೆ ನಮ್ಮ ಛಾಯಾಗ್ರಾಹಕರಿಗೆ ನ್ಯಾಯಸಮ್ಮತವಾದ ನ್ಯಾಯವನ್ನ ಕೊಡಿ ಅಂತ ಮನವಿ ಮಾಡಿದ್ರು. ಛಾಯಾಗ್ರಾಹಕರ ಸಂಘದ ವತಿಯಿಂದ ಈ ದಿನ ಮೊನ್ನೆ ಬೆಂಗಳೂರಿನ ಶಿವಾಜಿನಗರದಲ್ಲಿ ನಡೆದಂತ ನಮ್ಮ ಛಾಯಾಗ್ರಾಹಕರ ಮೇಲೆ ಹಲ್ಲೆ ನಡೆದಿದ್ದು, ಅದರ ವಿರುದ್ಧವಾಗಿ ಇವತ್ತು ನಾವು ಖಂಡಿಸಿ ನಮಗೆ ನ್ಯಾಯ ದಕ್ಕಿಸಿಕೊಡ್ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇವೆ. ಇದೇ ರೀತಿ ಘಟನೆಗಳು ತುಂಬಾ ರಾಜ್ಯಾದ್ಯಂತ ನಡೀತಾ ಇದೆ. ದಯವಿಟ್ಟು ನಮ್ಮ
ಒಂದು ಛಾಯಾಗ್ರಾಹಕರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ. ತುಂಬಾ ಕಳ್ತನಗಳಾಗ್ತಾ ಇದೆ. ಕ್ಯಾಮ್ರಾಮನ್ಗಳು ಅಡ್ಡಗಟ್ಟಿ ಕ್ಯಾಮ್ರಾಗಳು ಕಳ್ತನ ಮಾಡೋದು, ಹೊಡೆಯೋದು, ಮೊಬೈಲ್ ಕಿತ್ಕೊಂಡು ಹೋಗೋದು ತುಂಬಾ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ರಾಜ್ಯ ಸರ್ಕಾರ ನಮ್ಗೆ ಒಂದು ಭದ್ರತೆಯನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮೆಲ್ಲ ಹಾಸನ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ವತಿಯಿಂದ ಈ ಶಿವಾಜಿನಗರದ ಘಟನೆಯಿಂದ ನಾವು ಎಲ್ಲ ಸೇರಿ ತುಂಬಾ ಘೋರವಾಗಿ ಖಂಡಿಸ್ತಾ ಇದ್ದೀವಿ. ನಮ್ಮ ಛಾಯಾಗ್ರಾಹಕನಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ ಮುಂದೆ ಈ ರೀತಿ ಘಟನೆಗಳು ಆಗದ ರೀತಿ ಸರ್ಕಾರ ನಮಗೆ ಭದ್ರತೆಯನ್ನು ಒದಗಿಸಬೇಕು ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸರ್ಕಾರಕ್ಕೆ ನಮ್ಮ ಒತ್ತಾಯವನ್ನು ಮಂಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಸ್ವಾಮಿ ಅಂತ, ನಾನು ಹಾಸನ ತಾಲೂಕು ಛಾಯಾಗ್ರಾಹಕರ ಸಂಘ. ಈ ಪತ್ರಿಕಾಗೋಷ್ಠಿಯಲ್ಲಿ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಲೋಕೇಶ್, ಮಾಜಿ ಅಧ್ಯಕ್ಷ ಧರ್ಮಶೆಟ್ಟಿ, ಇಂದ್ರಕುಮಾರ್, ಕಾರ್ಯದರ್ಶಿ ಗಿರೀಶ್, ಹರೀಶ್, ಉಪಾಧ್ಯಕ್ಷ ನಾಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಿತ್ತಾವರಕ್ಕೆ ಸೇರಿದ ಹೆಗ್ಗಡಿಹಳ್ಳಿ ರಸ್ತೆಯಲ್ಲಿರುವ ರುದ್ರಭೂಮಿ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ 4 ಲಕ್ಷ ರೂಪಾಯಿಗಳು ಅನುದಾನ ಬಿಡುಗಡೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಕಿತ್ತಾವರ, ದೋಲನಮನೆ, ಹೆಗ್ಗಡಿಹಳ್ಳಿ ಗ್ರಾಮಸ್ಥರು ಒಟ್ಟಾಗಿ ಸಭೆ ಆಯೋಜನೆ ಮಾಡಿದ್ದೇವೆ ಎಂದು ಗ್ರಾಮದ ಮುಖಂಡ ಕೆಎಂ ಕುಮಾರ್ ತಿಳಿಸಿದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಅನುಘಟ್ಟ ಸರ್ಕಾರಿ ಪ್ರೌಢಶಾಲೆಯ ಹೊರಾಂಗಣದಲ್ಲಿ ರುದ್ರಭೂಮಿ ಅಭಿವೃದ್ಧಿ ಹಿನ್ನೆಲೆ ಕರೆಯಲಾಗಿದ್ದ ಸಭೆಯನ್ನು ಉದ್ದೇಶಿಸಿ ಅನುಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಬಿಲ್ ಕಲೆಕ್ಟರ್ ಶಾಂತಣ್ಣ ಹಾಗೂ ಗ್ರಾಮದ ಮುಖಂಡ ಕೆಎಂ ಕುಮಾರ್ ಮಾತನಾಡಿ, ಧರ್ಮಸ್ಥಳ ವಿವಿಧೋದ್ದೇಶ ಸಂಘದ ಮೂಲಕವೂ ಸಹ ಅಭಿವೃದ್ಧಿ ಕಾಮಗಾರಿ ಆರ್ಥಿಕ ಸಹಕಾರ ನೀಡಲಿದ್ದಾರೆ. ಅಂತ್ಯಕ್ರಿಯೆಗೆ ಲಭ್ಯವಿರುವ ಅಲ್ಪ ಜಾಗವನ್ನು ಉಳಿಸಿಕೊಂಡು ಅಭಿವೃದ್ಧಿ ಪಡಿಸುವುದರ ಮೂಲಕ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತಾಗಬೇಕು. ದೋಲನ ಮನೆ, ಹೆಗ್ಗಡಿಹಳ್ಳಿ ಹಾಗೂ ಕಿತ್ತಾವರ ಗ್ರಾಮಗಳಲ್ಲಿ ನೂರಾರು ಕುಟುಂಬಗಳು ವಾಸ ಮಾಡುತ್ತಿದೆ. ಗರಿಷ್ಠ ಕುಟುಂಬಗಳ ಸದಸ್ಯರು ಸ್ವಂತ ಆಸ್ತಿಪಾಸ್ತಿ ಹೊಂದದೆ ಬಡತನದಿಂದ ಜೀವನ ಸಾಗಿಸುತ್ತಿದ್ದಾರೆ. ಆ ಗ್ರಾಮಗಳಿಗೆ ಅಂತ್ಯ ಸಂಸ್ಕಾರಕ್ಕಾಗಿ ಮೀಸಲಿಟ್ಟ ರುದ್ರಭೂಮಿಯನ್ನು ಅಭಿವೃದ್ಧಿ ಮಾಡಬೇಕಾಗಿರುವುದು ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ಗ್ರಾಮದಲ್ಲಿರುವ ಸ್ಮಶಾನ ಅಭಿವೃದ್ಧಿಗಾಗಿ ಈ ದಿನ ಸರ್ಕಾರಿ ಪ್ರೌಢಶಾಲೆ ಅನುಘಟ್ಟದಲ್ಲಿ ನಾವು ಈ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಗೆ ಕಿತ್ತಾವರ, ದೋಲಮನೆ, ಹೆಗ್ಗಡಿಹಳ್ಳಿ, ಅನುಘಟ್ಟ ಈ 4 ಗ್ರಾಮದಲ್ಲಿ ಸೇರಿಕೊಂಡು ನಾವು ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡೋಕ್ಕೆ ತೀರ್ಮಾನ ಮಾಡಿದ್ದು. ಹಾಗಾಗಿ ಗ್ರಾಮ ಪಂಚಾಯತಿ ವತಿಯಿಂದ 4 ಲಕ್ಷ ರೂಪಾಯಿ ನಾವು ಅನುದಾನ ಸಹ ಹಾಕಿಸ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದ ವತಿಯಿಂದ ಏನು ರದ್ದು ಮಾಡುವ ವಿಷಯವನ್ನು ಕೊಡಲು ಅವರು ಸಹ ಯೋಚನೆ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಸಹಕಾರ ಕೊಟ್ಟು ಈ ಒಂದು ಸ್ಮಶಾನ ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಇರ್ತೀವಿ ಅಂತ ನಾನು ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೇನೆ. ಯಾರು ಮುಂದೆ ನಿಂತು ಮಾಡಿದ್ದಾರೆ ಅವರಿಗೆ ಮಾಡೋರು ಯಾರೇ ಮಾಡಿದ್ರಿ ಪಾರದರ್ಶಕತೆ ಅಂದರೆ ಲೆಕ್ಕಾಚಾರ ಕರೆಕ್ಟ್ ಇದೆ. ನಾನು ಮಾಡಿದ್ದೀನಿ, ನಾನು ಮಾಡಿಸಿದ್ದೀನಿ, ನನ್ನಿಂದಲೇ ಆಯಿತು, ನನ್ನ ಬಂಡವಾಳ ಹಾಕಿದ್ದೀನಿ, ಬೇಡ ಆಯ್ತಾ. ಇದು ಸಾರ್ವಜನಿಕರಿಗೆ ಬರಬೇಕು, ಸಾರ್ವಜನಿಕ ಹೋಗ್ಬೇಕು, ಎಲ್ಲ ನೆಲದಲ್ಲಿ ಕೂತು ಎಲ್ಲರೂ ಕೂರ್ಬೇಕು, ಸೇರಿ ಕೂತ್ರೆ ಎಲ್ಲರೂ ಕೂರ್ಬೇಕು. ಬಂಡವಾಳ ಹಾಕಿದ ತಕ್ಷಣ ಯಾರೋ ಅವರಿಂದ ಆಯ್ತು ಅನ್ನೋದಿಲ್ಲ. ಈ ವೇಳೆ ಗ್ರಾಮಸ್ಥರಾದ ಉದಯ್ಯ, ರಮೇಶ್, ಆನಂದ್, ಅಣ್ಣು ಪೂಜಾರಿ, ಶಿವಣ್ಣ, ಪುಟ್ಟಸ್ವಾಮಿ, ಮಂಜು, ಸುರೇಶ್, ರವಿ, ಕುಮಾರ್, ಮಧು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಹುಬ್ಬಳ್ಳಿಯ ಅಂಜಲಿ ಮೋಹನ ಅಂಬಿಗೆರೆ ಯುವತಿಯ ಹತ್ಯೆಯನ್ನು ಖಂಡಿಸಿ ಮತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಗಂಗಾ ಮತಸ್ಥರ ಬೆಸ್ತ ಜನಾಂಗದಿಂದ ಮೌನ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾ ಬೆಸ್ತರ ಜನಾಂಗದ ರಾಜ್ಯ ಮಾಜಿ ಉಪಾಧ್ಯಕ್ಷ ಎಚ್ಬಿ ಗೋಪಾಲ್ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚೆಚ್ಚು ವರದಿಯಾಗುತ್ತಿದ್ದು, ಇತ್ತೀಚೆಗೆ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಹುಬ್ಬಳ್ಳಿ ನಗರದ ಮಿರಾಪುರದ ಓಣಿಯ ಯುವತಿ ಅಂಜಲಿ ಮೋಹನ ಅಂಬಿಗೆರ ಇವಳನ್ನ ಪ್ರೀತಿಸುತ್ತಿದ್ದ ಎನ್ನಲಾದ ಯಲ್ಲಾಪುರ ಓಣಿಯ ವಿಶ್ವನಾಥ ಗಿರೀಶ ಸಾವಂತನು ಮನೆಗೆ ನುಗ್ಗಿ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ಆಕೆಯನ್ನ ಚಾಕುವಿನಿಂದ ಇರಿದು ಹತ್ಯೆ ಮಾಡಿರ್ತಾನೆ ಎನ್ನಲಾಗಿದೆ. ಆತನನ್ನ ಈಗಾಗಲೇ ಬಂಧಿಸಲಾಗಿರುವುದು ಸಮಾಧಾನಕರವಾದರೂ ಶೀಘ್ರವಾಗಿ ತನಿಖೆ ಮಾಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಹತ್ಯೆಯಾದ ಅಂಜಲಿ ಕುಟುಂಬವು ಕಡುಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದು 25 ಲಕ್ಷ ರೂಪಾಯಿ ಹಣವನ್ನ ಪರಿಹಾರವನ್ನಾಗಿ ನೀಡಬೇಕು. ಈ ದುಷ್ಕೃತ್ಯದಲ್ಲಿ ಪೊಲೀಸರವರ ಬೇಜವಾಬ್ದಾರಿಯು ಮೇಲ್ನೋಟಕ್ಕೆ ಕಂಡು ಬಂದಿದ್ದು, ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ಸೂಕ್ತ ಕ್ರಮ ವಹಿಸಬೇಕಾಗಿ ವಿನಂತಿಸಿದರು. ಸರ್, ಇವತ್ತಿನ ನಮ್ಮ ಹೋರಾಟ ಏನು ಹುಬ್ಬಳ್ಳಿನಲ್ಲಿ ಒಂದು ವಾರದಿಂದ ಆದಂತ ಅಂಜಲಿ ಅಂಬಿಗ ಕೊಲೆ ಕೇಸ್ನ ಪರವಾಗಿ ನಾವು ಇವತ್ತು ಹೋರಾಟಕ್ಕೆ ನಿಂತಿದ್ದೀವಿ. ಈ ಹೋರಾಟ
ಇಡೀ ರಾಜ್ಯದಲ್ಲಿ ನಡಿಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ. ಕುಟುಂಬಕ್ಕೆ ಒಂದು ನ್ಯಾಯ ದೊರಕಿಸಬೇಕಾಗಿದೆ. ಇದ್ರ ಬಗ್ಗೆ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ದಯಮಾಡಿ ಸರ್ಕಾರಕ್ಕೆ ಕಣ್ ತೆಗೀಲಿ, ಅವ್ರಿಗೆ ಸಹಾಯ ಮಾಡಲಿ ಅನ್ನೋ ನಮ್ಮ ಹೋರಾಟ ಇವತ್ತು ನಡೀತಾ ಇದೆ. ಇನ್ನು ಮುಂದೆ ರಾಜ್ಯದಲ್ಲಿ ನ್ಯಾಯ ಸಿಗೋವರೆಗೂ ಇಡೀ ರಾಜ್ಯದಲ್ಲಿ ಹೋರಾಟ ನಡೆಯುತ್ತೆ. ಅದು ಕುಟುಂಬ ತುಂಬಾ ಬಡ ಕುಟುಂಬ, 4 ಜನ ಹೆಣ್ಮಕ್ಳು, 1 ಹುಡುಗಿ ಮದುವೆ ಆಗಿದೆ, 1 ಹುಡುಗಿ ಮರ್ಡರ್ ಆಗಿದೆ, 1 ಹುಡುಗಿ ಇನ್ನು 2 ಹೆಣ್ಮಕ್ಳು ಮನೆಯಲ್ಲಿ ಇದ್ದಾರೆ. 3000 ಮಠ ಸ್ವಾಮೀಜಿಗಳು 2 ಹೆಣ್ಮಕ್ಳು ದಾನ ತಗೊಂಡಿದ್ದಾರೆ. ಅಜ್ಜಿ ನೇರಿನಲ್ಲಿ ಈ ಮಕ್ಕಳು ಜೀವನ ಮಾಡ್ತಾ ಇದ್ರು, ತಂದೆ ಬಿಟ್ಟೋಗಿದ್ದಾರೆ, ತಾಯಿ ಸತ್ತೋಗಿದ್ದಾರೆ. ಅದನ್ನ ದಯಮಾಡಿ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾ ಸರ್ಕಾರದಲ್ಲಿ ಬೇಡ್ತಾ ದಯಮಾಡಿ ಸಹಾಯ ಮಾಡಿ. ಇನ್ನು ಮುಂದೆ ಇದು ಸರಿಯಾದ ರೀತಿ ಕಾನೂನುಬದ್ಧವಾಗಿ ಅವರಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟ ನಡೆಯುತ್ತೆ. ನನ್ನ ಹೆಸರು HB ಗೋಪಾಲ್ ಅಂತ, ಬೆಸ್ತ ಜನಾಂಗದ ರಾಜ್ಯದ ಮಾಜಿ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ HR ನಾಗರಾಜ್, ಹೋರಾಟಗಾರ ಮಂಜಣ್ಣ, ಅರಸೀಕೆರೆಯ ಸುಬ್ಬಣ್ಣ, ವಜ್ರಮುನಿ, HN ಮಂಜುನಾಥ್, ರಘು, ಪ್ರಕಾಶ್, ಮಹಿಳಾ ಸಂಘದ ಅಧ್ಯಕ್ಷ ಪದ್ಮಾ, ಜಯಮ್ಮ, ಸುಮಿತ್ರಾ, ಮಂಜುಳಾ, ವೀಣಾ, ಶಾಂತಲಾ ಇತರರು ಉಪಸ್ಥಿತರಿದ್ದರು. ಯಾರು ಆತಂಕ ಪಡಬೇಕಾಗಿಲ್ಲ, ಕಾಲವೇ ಉತ್ತರ ಕೊಡುತ್ತದೆ, ಟೈಮ್ ಬೇಕಾಗುತ್ತದೆ ಅಷ್ಟೇ. ನಮ್ಮ ಜಿಲ್ಲೆಯ JDS ಕಾರ್ಯಕರ್ತರ ಸಂಕಷ್ಟಕ್ಕೆ ಜೊತೆಯಲ್ಲಿ ನಿಲ್ಲುತ್ತೇನೆ ಎಂದು ಮಾಜಿ ಸಚಿವ HD ರೇವಣ್ಣ ಧೈರ್ಯ ತುಂಬಿದರು. ನಗರದ ಕುವೆಂಪು ಬಡಾವಣೆಯಲ್ಲಿರುವ DT ಪರಮೇಶ್ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹಾಸನ ಜಿಲ್ಲೆಯ ಲೋಕಸಭಾ ಚುನಾವಣೆ ಫಲಿತಾಂಶವನ್ನ ಜನತೆಗೆ ಬಿಟ್ಟಿದ್ದೇವೆ. ಜನತೆಯ ತೀರ್ಪಿಗೆ ತಲೆಬಾಗುತ್ತೇವೆ. ನಾವು ಅಧಿಕಾರಕ್ಕೋಸ್ಕರ ಹೋರಾಟ ಮಾಡುವುದಿಲ್ಲ. ಅಧಿಕಾರ ಇದ್ದರೂ ಇಲ್ಲದಿದ್ದರೂ ಕೆಲಸ ಮಾಡ್ತೇವೆ. 48 ಗಂಟೆಗಳಲ್ಲಿ ಪ್ರಜ್ವಲ್ ರೇವಣ್ಣ ಬಾ ಎಂಬ ಕುಮಾರಸ್ವಾಮಿ ಮನವಿ ಮಾಡಿದ ವಿಚಾರವಾಗಿ ಮಾತನಾಡಿ, ಕೋರ್ಟ್ನಲ್ಲಿ ಕೇಸಿದ್ದಾಗ ನಾನು ಮಾತನಾಡುವುದಿಲ್ಲ. ಹೇಸಿಗೆ ಅಂತ ವಿಚಾರವು ರಾಜ್ಯಕ್ಕೆ ನಮಗೆ ಗೌರವ ತಂದುಕೊಡುವುದಿಲ್ಲ. ಈ ವಿಚಾರವನ್ನ ರಾಜಕೀಯವಾಗಿ ತೆಗೆದುಕೊಂಡು ಹೋಗಲಾಗ್ತಿದೆ. ಇದಕ್ಕೆಲ್ಲ ಮೂಲ ಯಾರಿದ್ದಾರೆ ಅವರನ್ನ ಬಂಧಿಸಿ ಶಿಕ್ಷೆ ವಿಧಿಸಲಿ ಅಂತ ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ತಮ್ಮ ಮೇಲೆ 2 ಪ್ರಕರಣ ದಾಖಲು ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ರೇವಣ್ಣರವರು, ಯಾರೂ ಆತಂಕ ಪಡಬೇಕಾಗಿಲ್ಲ, ಕಾಲವೇ ಉತ್ತರ ಕೊಡುತ್ತದೆ, ಟೈಮ್ ಬೇಕಷ್ಟೇ. ನಮ್ಮ ಜಿಲ್ಲೆಯ ಜನರನ್ನ 60 ವರ್ಷ ದೇವೇಗೌಡರು ಕಾಪಾಡಿದ್ದಾರೆ. ನಾನಿದ್ದೇನೆ, ಎ ಮಂಜು, ಸ್ವರಪ್ರಕಾಶ್ ಇದ್ದಾರೆ. ಕಾರ್ಯಕರ್ತರು ಯಾರು ಭಯಪಡುವ, ಆತಂಕ ಪಡುವ ಅಗತ್ಯವಿಲ್ಲ. ನನಗೂ ಜಿಲ್ಲೆಯ ಜನ 25 ವರ್ಷ ಆಶೀರ್ವಾದ ಮಾಡಿದ್ದಾರೆ ಅಂತ ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ್ರು. ಸೋಮನಹಳ್ಳಿ ಈಚೆಗೆ ನಾವು ಎಲ್ಲ ಬಿಲ್ಡಿಂಗು RCC ಬಿಲ್ಡಿಂಗು ಎಲ್ಲ ನಮ್ಮ ಕಾಲದಲ್ಲಿ ಕೊಟ್ಟು, ಮಂಜಣ್ಣ ಕಾಲದಲ್ಲಿ ಕೊಟ್ಟರದ್ದು ಬೇರೆ. ನಾನು ಹೇಳೋದು, ಹಿಂದೆ ಆ ಕಾಲದಲ್ಲಿ ದೇವೇಗೌಡರು ಇವತ್ತು ಚಾಚನಹಳ್ಳಿ ಅಂತ ಹೈಸ್ಕೂಲ್ ಕಟ್ಟೋದಂತೆ ನೋಡ್ಬೇಕು, ಹಂಚಿನ ಮನೆ. ಅದೇ ಥರ ಹರಿಹರಪುರ ಇದರಲ್ಲಿತ್ತು. ಒಳಸಿಂಬದಲ್ಲಿ ಫಸ್ಟ್ ಏಡ್ ಕಾಲೇಜ್ ಹಂಚಿನ ಮನೆ ಇತ್ತು, ಈಗ ತಗೊಂಡೋಗಿ ಕಟ್ಟಿದ್ದೀವಿ. ಒಳಸಿಂಬ ಫಸ್ಟ್ ಏಡ್ ಕಾಲೇಜ್ ಐತೆ, ಲಾ ಕಾಲೇಜ್ ಐತೆ. ಈಗ ಲಾ ಕಾಲೇಜ್ ಮಾಡ್ಬೇಕಾದ್ರೆ ಎಷ್ಟಪ್ಪ ಇತ್ತು. ನಾನು ಹೇಳಿದ್ದು ಪ್ರಕಾಶ್ ಮಾಮ ಏನು ತಲೆಗೆ ಅವ್ರೇನು ಹೇಳ್ತಾರೆ, ನಾವು ಪ್ರಕಾಶನ ಇಟ್ಕೊಂಡು ನಿಧಿ ಕೊಡ್ತೀವಿ, ಶಿಕ್ಷಕರನ್ನ 2 ಕೋಟಿ ಬಂದರೆ ಪ್ರತಿ ವರ್ಷ 55 ಲಕ್ಷ ಅಂದರೆ 6 ವರ್ಷಕ್ಕೆ 3 ಕೋಟಿ ರೂಪಾಯಿ ನಮ್ಮ ಜಿಲ್ಲೆ ಬರುತ್ತೆ. ಸರ್, ಈಗ 2 ಬಾರಿ ನಿಮ್ಮ ಪಕ್ಷದ ಮರಿತಿಪ್ಪೇಗೌಡರೇ ಶಿಕ್ಷಕರ ಕ್ಷೇತ್ರ ಪ್ರತಿನಿಧಿಸಿದ್ರು ಸರ್. 2 ಬಾರಿ ಅವರು ಕೂಡ ನಿರೀಕ್ಷೆ ಮಟ್ಟಕ್ಕೆ ನಮ್ಮ ಪಾರ್ಟಿಲಿ ಹೌದು, ನಿರೀಕ್ಷೆ ಮಟ್ಟಕ್ಕೆ ಅವರು ಶಿಕ್ಷಕರ ಸಮಸ್ಯೆ ಬಗೆಹರಿಸಲು ವಿಫಲರಾಗಿದ್ದಾರೆ. ಅವರು ನನಗೊಂದು ನಿಮಿಷ ಹೇಳ್ತೀನಿ, ಒಬ್ಬ ಮನುಷ್ಯನಿಗೆ ಯಾವಾಗಲೂ ಕೃತಜ್ಞತೆ ಅನ್ನೋದು ಇರಬೇಕಾಗುತ್ತೆ ರಾಜಕಾರಣದಲ್ಲಿ. ಆ ಕೃತಜ್ಞತೆ ಇಲ್ದಲೇ ಇದ್ದರೆ ಅದು ದೇವ್ರಿಗೆ ಬಿಡೋಣ. ಇವತ್ತು ಅವ್ರನ್ನ ತಗೊಂಡೋಗಿ ಈ ಮಟ್ಟಕ್ಕೆ ಕುಮಾರಣ್ಣವರು ಸಾಮಾನ್ಯ ಕಾರ್ಯಕರ್ತರಲ್ಲಿ ಅವ್ರು ತಗೊಂಡೋಗಿ ಇವತ್ತು ಶಿಕ್ಷಕರಿಂದ ಗೆಲ್ಲಿಸಿ ನಮ್ಮಲ್ಲೇನು ಯಾರೋ ಶಿಕ್ಷಕರು 10 ರೂಪಾಯಿ ಇಸ್ಕೊಂಡವ್ರೇನ್ರಿ ಕೇಳಿ. ಇಲ್ಲೇ ಅವರಲ್ಲಿ ಮುಖಂಡರುಗಳು, ನಾವು ಮುಖಂಡರುಗಳು ಹಾಕಿ ಮಾಡಿ ಅವ್ರನ್ನ ಯಾವುದು ಕೊಟ್ಟವ್ರು ನಮಗೆ ಹಾಕಿ ಅವ್ರನ್ನ 2 ಬಾರಿ ಗೆಲ್ಲಿಸಿ ಉಪಸಭಾಪತಿ ಮಾಡಿ, ಆಯ್ತಪ್ಪ ಏನು ಕೊಡುಗೆ ಇದೆ ಈ ಜಿಲ್ಲೆಗೆ, ಯಾವ್ದಾದ್ರು ಸ್ಕೂಲ್ ಟೀಚರ್ಸು. ಈಗ ಉದಾಹರಣೆಗೆ ಹೇಳಿದರೆ ಒಳಸಿಂಬದಲ್ಲಿ ಫಸ್ಟ್ ಏಡ್ ಕಾಲೇಜ್ ಐತೆ. ಈಗ ಅವತ್ತು ಫಸ್ಟ್ ಏಡ್ ಕಾಲೇಜಲ್ಲಿ ಇವತ್ತು 2000 ಮಕ್ಕಳು. ಈ ಸುದ್ದಿಗೋಷ್ಠಿಯಲ್ಲಿ ಹಾಸನ ಕ್ಷೇತ್ರದ ಶಾಸಕ HP ಸ್ವರೂಪ್, ಅರಕಲಗೂಡು ಶಾಸಕ ಎ ಮಂಜು, ಸ್ವರೂಪ್ ಪ್ರಕಾಶ್, ಮಾಜಿ ಸಚಿವರಾದ HK ಕುಮಾರಸ್ವಾಮಿ, ಮಾಜಿ ಶಾಸಕರಾದ KS ಲಿಂಗೇಶ್, ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ವಿವೇಕಾನಂದ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ದಂಡಾಧಿಕಾರಿ ಶ್ರೀಮತಿ ಮಮತಾರವರು ಹಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ಆಗಮಿಸಿದ ನೂತನ ದಕ್ಷ ಮಹಿಳಾ ನ್ಯಾಯಾಧೀಶರಾದ MS ಶಶಿಕಲಾರವರನ್ನು ಪುಸ್ತಕ ನೀಡುವ ಮೂಲಕ ಬರಮಾಡಿಕೊಂಡರು. ಬೇಲೂರು ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುತ್ತಿದ್ದ ಪ್ರಕಾಶ್ ನಾಯ್ಕ್ ಅವರು ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಈ ದಿನ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ನ್ಯಾಯಾಲಯದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಿದ್ದ ದಕ್ಷ ಮಹಿಳಾ ನ್ಯಾಯಾಧೀಶರಾದ MS ಶಶಿಕಲಾರವರು ಇಂದು ಬೇಲೂರಿನ ವಸತಿ ಗೃಹಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಕಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ವರ್ಗಾವಣೆ ಸ್ಥಾನಕ್ಕೆ ಬಂದಿರುವ ಶ್ರೀ ನಾಗೇಂದ್ರ ಕಿರಿಯ ಸಿವಿಲ್ ನ್ಯಾಯಾಧೀಶರು ಹೂಗುಚ್ಛ ನೀಡುವುದರ ಮೂಲಕ ಹಾಗೂ ಬೇಲೂರಿನ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಮಮತಾರವರು ಪುಸ್ತಕ ನೀಡುವುದರ ಮೂಲಕ ತಾಲೂಕಿಗೆ
ಶಾಖೆಗೆ ಆಹ್ವಾನಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಬೇಲೂರಿನ ತಾಲೂಕು ದಂಡಾಧಿಕಾರಿಗಳು ನ್ಯಾಯಾಧೀಶರೊಂದಿಗೆ ಸುದೀರ್ಘ ಮಾತುಕತೆ ನಡೆಸಿತು. ನಾವು ಶಾಂತ ಸಾಗರ ಹಿಂಭಾಗ ಈಗ ಹೊಸದಿಲ್ಲ ನಾನು ಹೇಳಿದ್ದೆ ಹುಡುಗಿಯರಿದ್ದಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಸಂಘದ ವತಿಯಿಂದ ಮೇ ತಿಂಗಳ 23 ಮತ್ತು 24ರಂದು 2 ದಿನಗಳ ಕಾಲ ರಿಟೇಲ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಹಾಸನ ವಲಯದ ಪ್ರಾದೇಶಿಕ ಮುಖ್ಯಸ್ಥರಾದ ಅರುಣ್ ಕುಲಕರ್ಣಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ರಿಟೇಲ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅಲ್ಲಿ ಹೌಸಿಂಗ್ ಲೋನ್, ವಾಹನದ ಮತ್ತು ಪರ್ಸನಲ್ ಲೋನ್, ಎಜುಕೇಷನ್ ಲೋನ್ ಹಾಗೂ ಎಲ್ಲಾ ಬಗೆಯ ಸಾಲದ ಬಗ್ಗೆ ಮಾಹಿತಿ ನೀಡಲು ಸ್ಟಾಲ್ಗಳನ್ನು ಹಾಕಲಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಕೋರಿದರು. ನೌಕರರ ಸಂಘದ ಕ್ರೀಡಾಕೂಟದಲ್ಲಿ ನಮಗೆ ಭಾಗವಹಿಸಲು ಅವಕಾಶ ಕೊಟ್ಟ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳಿಗೂ ನಮ್ಮ ಧನ್ಯವಾದಗಳು ಹಾಗೂ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲೆಂದು ಹಾರೈಸುತ್ತೇವೆ ಎಂದು ತಿಳಿಸಿದರು. ಮತ್ತು ಕ್ರೀಡಾ ಇಲಾಖೆ ಹಾಸನ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನ ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಫಸ್ಟ್ ಇದೇ ಕಾರ್ಯಕ್ರಮದಲ್ಲಿ ನಾವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೂಡ ರಿಟೇಲ್ ಎಕ್ಸ್ಪೋನ ಕೂಡ ಹಮ್ಮಿಕೋಬೇಕು ಅಂತ ಹೇಳ್ಬಿಟ್ಟು ಒಂದು ನಮ್ಮ ರೀಜನಲ್ ಹೆಡ್ ಆದಂತ ಅರುಣ್ ಕುಲಕರ್ಣಿ ಅವರು ಸಲಹೆ ಕೊಟ್ಟು ಅದೇ ತರ ರಿಟೇಲ್ ಎಕ್ಸ್ಪೋ ಕಂಡಕ್ಟ್ ಮಾಡಕ್ಕೆ ಹೊರಟಿದ್ದೇವೆ. ಇದಕ್ಕಿಂತ ಮುಂಚೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಇಲ್ಲಿ ರೀಜನಲ್ ಆಫೀಸ್ ಇರ್ಲಿಲ್ಲ. ಮೊದಲು ರೀಜನಲ್ ಆಫೀಸ್ ಲಾಸ್ಟ್ ಇಯರ್ ಇದು ಓಪನ್ ಆಯ್ತು ಏಪ್ರಿಲ್ ಇಂದ. ಸೊ ಹಾಗಾಗಿ ನಮ್ಮ ರೀಜನಲ್ ಆಫೀಸ್ ಇದೆ ಅನ್ನೋದು ಗೊತ್ತಾಗ್ಲಿಕ್ಕೋಸ್ಕರ ನಾವು ತುಂಬಾ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ರೀಜನಲ್ ಆಫೀಸ್ 3 ಡಿಸ್ಟಿಕ್ ಕವರ್ ಆಗುತ್ತೆ. ಒಂದು ಹಾಸನ, ಮಡಿಕೇರಿ, ತುಮಕೂರು. ಈ 3 ಡಿಸ್ಟಿಕ್ ಇಂದ 59 ಬ್ರಾಂಚ್ಗಳು ಇರ್ತವೆ. ನಮ್ಮ ಈ 59 ಬ್ರಾಂಚ್ಗಳಲ್ಲಿ ಯೂನಿಯನ್ ಬ್ಯಾಂಕ್ ಆಫೀಸ್ ಶಾಖೆಗಳು ಬಹಳಷ್ಟು ಎಲ್ಲ ಆಗಲಿ ಬ್ರಾಂಚ್ ಆಗಲಿ, ಸಿಟಿ ಆಗಲಿ, ತಾಲೂಕ್ ಪ್ಲೇಸ್ ಆಗಲಿ ಬಹಳಷ್ಟು ಬ್ರಾಂಚಸ್ ಇದಾವೆ. ಈ ರಿಟೇಲ್ ಎಕ್ಸ್ಪೋ ನಡೆಸ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರುವಂತ ರಿಟೇಲ್ ಲೋನ್ಸ್ ಬಗ್ಗೆ, ಎಸ್ಪೆಷಲಿ ಹೌಸಿಂಗ್ ಲೋನ್, ವೆಹಿಕಲ್ ಲೋನ್, ಎಜುಕೇಶನ್ ಲೋನ್, ಅದರ್ ರಿಟೇಲ್ ಲೋನ್ಸ್, ಇದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೋಸ್ಕರ ಈ ಒಂದು ರಿಟೇಲ್ ಎಕ್ಸ್ಪೋನ ನಮ್ಮ ಸರ್ಕಾರ ನೌಕರರ ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಯೂನಿಯನ್ ಬ್ಯಾಂಕ್ ಉಪ ಪ್ರಾದೇಶಿಕ ಮುಖ್ಯಸ್ಥರಾದ ಎಂ ರಾಜೇಶ್, ರಿಟೇಲ್ ಲೋನ್ ಪಾಯಿಂಟ್ ಮುಖ್ಯಸ್ಥರಾದ ಸಂಜೀವ್ ಮಲ್ಯ, ಅರುಣ್, ಜಯಚಂದ್ರ, ಜಿಟಿ ಲೋಕೇಶ್ ಇತರರು ಉಪಸ್ಥಿತರಿದ್ದರು. ಪತ್ರಿಕೋದ್ಯಮ ಮಾತ್ರವಲ್ಲದೆ ಸಾಹಿತ್ಯದ ಜೊತೆಗೆ ಕನ್ನಡ ನಾಡಿಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರುವ ಡಿ.ವಿ. ಗುಂಡಪ್ಪ ಅವರನ್ನು ನೆನಪು ಮಾಡಿಕೊಳ್ಳುತ್ತಿರುವ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಟಿ.ವಿ. ಶಿವಾನಂದ ತಗಡೂರು ಶ್ಲಾಘಿಸಿದರು. ಪತ್ರಕರ್ತರ ಭವನದಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಡಿವಿಜಿ ಒಂದು ನೆನಪು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ 1 ವರ್ಷಗಳ ಕಾಲ ನಡೆಯಲಿದೆ. ಈ ಬಗ್ಗೆ ರಾಜ್ಯ ಸಂಘ ತೀರ್ಮಾನ ಕೈಗೊಂಡಿದ್ದು, ಅದಕ್ಕೆ ಈ ಜಿಲ್ಲೆಯಿಂದಲೇ ಚಾಲನೆ ಸಿಕ್ಕಿರುವುದು ಸಂತೋಷ ತಂದಿದೆ. ಡಿವಿಜಿ ಅವರದು ಬೆರಗುಗೊಳಿಸುವ ವ್ಯಕ್ತಿತ್ವ. ಕೋಲಾರದ ಮುಳಬಾಗಿಲಲ್ಲಿರುವ ಅವರ ಮನೆ ಈಗ ಶಾಲೆ, ಗ್ರಂಥಾಲಯವಾಗಿದೆ. ಅವರಿದ್ದ ವಾಸದ ಮನೆಯನ್ನ ಶಾಲೆಗೆ ದಾನ ಮಾಡಿದ್ದರು. ಡಿವಿಜಿ ಅವರು ಪತ್ರಕರ್ತರ ಸಂಘ ಹುಟ್ಟು ಹಾಕಿ ಸಂಘಟನೆ ಮಾಡದಿದ್ದರೆ ಈ ಸಂಘಟನೆ ಇಂದು ಇಷ್ಟು ದೊಡ್ಡದಾಗಿ ಬೆಳೆಯುತ್ತಿರಲಿಲ್ಲ ಅಂತ ಹೇಳಿದ್ರು. 1936ರಲ್ಲಿ ಮೈಸೂರು ರಾಜ್ಯ ಪತ್ರಕರ್ತರ ಸಂಘ ಆರಂಭಿಸಿದಾಗ ಕೇವಲ 5-6 ಜನ ಇದ್ರು. ಇಂದು ಎಲ್ಲೆಡೆ ಬಲಿಷ್ಠವಾಗಿ 9,000 ಸದಸ್ಯರನ್ನ ಹೊಂದಿರುವ ದೇಶದ ದೊಡ್ಡ ಸಂಘಟನೆ ಎನಿಸಿದೆ ಅಂತ ನುಡಿದ್ರು. ಬಯಸಿ ಅದರಲ್ಲಿ ನಿರಂತರವಾಗಿ ಸ್ಕೂಲ್ ನಡೆಯುವಂತ ಜಾಗ ಹಾಗಾಗಿ ಅಂತ ಒಂದು ಸ್ಫೂರ್ತಿ ಕೇಂದ್ರ ಆದಂತವ್ರು ನಮ್ಮ ಡಿ.ವಿ. ಗುಂಡಪ್ಪನವರೇ. ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮವನ್ನ ಮಾಡುವ ಸಂದರ್ಭದಲ್ಲಿ ಅನೇಕ ವಿಷಯಗಳು ನಮಗೆ ನೆನಪಾಗ್ತವೆ. ಅವರು 1932ರಲ್ಲಿ ಬಹುಶಃ ಪತ್ರಕರ್ತರ ಸಂಘಟನೆಯನ್ನ ಹುಟ್ಟಾಕ್ತಾ ಇದ್ರೆ, ಬಹುಶಃ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ನಾಡಿನ ಉದ್ದಗಲಕ್ಕೆ ಈ ಸಂಘಟನೆ ಬೆಳೆಸುತ್ತಿಲ್ಲ ಗೊತ್ತಿಲ್ಲ. ಆ ಸಂಘಟನೆಯನ್ನು ಹುಟ್ಟಾಕ್ತಾರೆ. ಅವರ ಹಿಸ್ಟ್ರಿಯನ್ನ ನೀವು ನೋಡೋದು, ಈ ಸಂಘಟನೆ ಹುಟ್ಟಾಕ್ದಾಗ ಯಾರು 100 ಜನ ಕರೆದಿಲ್ಲ, 50 ಜನ ಕರೆದಿಲ್ಲ, ಕೇವಲ 5-6 ಜನ ಕೂತು ಯೋಚನೆ ಮಾಡ್ತಾರೆ. ಪತ್ರಕರ್ತರಿಗೆ ಒಂದು ವೇದಿಕೆ ಬೇಕು, ಪತ್ರಕರ್ತರಿಗೆ ಒಂದು ಸಂಘಟನೆ ಬೇಕು, ಏನಾದ್ರು ಮಾಡಿ ಇದಕ್ಕೆ ಏನಾದ್ರು ಪ್ಲಾನ್ ಮಾಡಬೇಕು ಅಂತೀವಿ. ಆಗ ಅಲ್ಲಿದ್ದವರೆಲ್ಲರೂ ಕೂಡ ನೀವೇ ಅಧ್ಯಕ್ಷರಾಗಿ ಆ ಪತ್ರಕರ್ತರ ಸಂಘಟನೆಯನ್ನ ಶುರು ಮಾಡೋಣ ಅಂತ. ಆಗ ಮೈಸೂರು ರಾಜ್ಯ ಪತ್ರಕರ್ತರ ಸಂಘ ಅಂತ ಶುರು ಮಾಡಿ, ಹಾಗಾಗಿ ಅಂತ ಸಂಘಟನೆಯನ್ನ ಆಗ
ಕಾಲಘಟ್ಟದಲ್ಲಿ ಅವರು ಶುರು ಮಾಡುವಂತ ಒಂದು 5-6 ಜನ ಇರ್ಬೋದು. ಇವತ್ತು ನಾಡಿನ ಉದ್ದಗಲಕ್ಕೆ ನೀವು ಯಾವುದೇ ಜಿಲ್ಲೆಗೆ ಹೋಗಿ, ಯಾವುದೇ ತಾಲೂಕಿಗೆ ಹೋಗಿ, ಎಲ್ಲ ಕಡೆ ಕೂಡ ಭವನಗಳಿದ್ದಾವೆ, ಘಟಕಗಳಿವೆ. ತಾಲೂಕು ಕೇಂದ್ರದಲ್ಲೂ ಕೂಡ ಭವನಗಳಿವೆ. ಅಷ್ಟರ ಮಟ್ಟಿಗೆ ಈ ಸಂಘ. ಇದೇ ವೇಳೆ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಪಿ ಮದನ್ಗೌಡ, ಸಂಘದ ನೂತನ ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಗೋಪಾಲ್, ಮಾಜಿ ಅಧ್ಯಕ್ಷರಾದ ರವಿ ನಾಕ್ಲಗೂಡು, ಬಿಆರ್ ಉದಯ್ ಕುಮಾರ್ ಹಾಗೂ ಎಂವಿ ಶಿವರಾಮ್, ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ, ಹೆತ್ತೂರು ನಾಗರಾಜ್, ಕೆಎಂ ಹರೀಶ್, ಬಿಆರ್ ಮಂಜುನಾಥ್, ಮೋಹನ್ ಕುಮಾರ್, ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕಿತ್ತಾವರ ಗ್ರಾಮದ ಸುತ್ತಮುತ್ತ ಕಾಡಾನೆಗಳು ಕಂಡು ಬಂದಿವೆ. ಕಿತ್ತಾವರದ ಬಸವಣ್ಣ ದೇವಸ್ಥಾನಕ್ಕೆ ತೆರಳುವ ರಸ್ತೆಯಲ್ಲಿ 7-8 ಆನೆಗಳು ಬುಧವಾರ ಬೆಳಿಗ್ಗೆ ಕಾಣಿಸಿಕೊಂಡವು. ಕಳೆದೆರಡು ದಿನಗಳಿಂದ ಈ ಭಾಗದ ಕಾಫಿ ತೋಟದ ಒಳಗಡೆ ಕಾಡಾನೆಗಳು ಎಗ್ಗಿಲ್ಲದೆ ಓಡಾಡ್ತಿರೋದ್ರಿಂದ ಕೂಲಿ ಕಾರ್ಮಿಕರು ಕೆಲಸಕ್ಕೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ. ಬೀಟಮ್ಮ ಗುಂಪಿನ ಕಾಡಾನೆಗಳು ಗೀಳಿಡುತ್ತಾ ಹಳ್ಳಿಗಳ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿರುವ ಪರಿಣಾಮ ಸಾರ್ವಜನಿಕರು ತಿರುಗಾಡಲು ಭಯಪಡುತ್ತಿದ್ದಾರೆ. ಕಾಡಾನೆಗಳು ಬಂದಿದೆ ಎಂಬ ಸುದ್ದಿ ಕೇಳಿದ ಗ್ರಾಮಸ್ಥರು ಅವುಗಳಿದ್ದಲ್ಲಿಗೆ ತೆರಳಿ ದೂರದಲ್ಲಿ ನಿಂತು ಭಯದಿಂದಲೇ ಫೋಟೋ ಕ್ಲಿಕ್ಕಿಸಿಕೊಂಡರು. ಮುಂದಿನ ದಿನಗಳಲ್ಲಿ ಯು ಡಿಜಿಟಲ್ OTT ಪ್ಲಾಟ್ಫಾರ್ಮ್ನಲ್ಲಿ ಪರಿಚಯವಾಗಲಿದೆ ಎಂದು ಯು ಡಿಜಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಂಜುನಾಥ್ ಹೇಳಿದರು. ಹಾಸನದ ಅಶೋಕ ಹೋಟೆಲ್ನಲ್ಲಿ ನಿರ್ವಹಣೆ ಮತ್ತು ನಿರಂತರ ಸಂಪರ್ಕ ಯು ಡಿಜಿಟಲ್ ಆಪರೇಟರ್ಗಳ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಉತ್ತಮ ಗುಣಮಟ್ಟದ ಜೊತೆಗೆ ಡಿಜಿಟಲ್ ಯುಗದಲ್ಲಿ ಸ್ಪರ್ಧೆ ಮಾಡುವುದು ಅನಿವಾರ್ಯವಾಗಿದೆ. ಇದಕ್ಕೆ ಅಗತ್ಯ ತಂತ್ರಜ್ಞಾನ ಬಳಸಿಕೊಳ್ಳಬೇಕು ಅಂತ ಹೇಳಿದರು. ಯು ಡಿಜಿಟಲ್ ಕೇಬಲ್ ಮೀಡಿಯಾ ಲೋಕದಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಯೊಂದಿಗೆ ಹೆಸರು ಮಾಡಿದೆ. ಇನ್ನು ಹೆಚ್ಚು ಖ್ಯಾತಿ ಗಳಿಸುವ ಹಾಗೂ ಸಮರ್ಪಕ ಸೇವೆ ಮಾಡುವ ನಿಟ್ಟಿನಲ್ಲಿ ಸಾಗುತ್ತಿದೆ ಅಂತ ಹೇಳಿದರು. ಕೇಬಲ್ ಡಿಜಿಟಲ್ ಮಾಧ್ಯಮದ ಉದ್ಯಮದಲ್ಲಿ ಯು ಡಿಜಿಟಲ್ ತನ್ನದೇ ಛಾಪು ಮೂಡಿಸಿದೆ. ರಾಜ್ಯದ ಬಹುಭಾಗ ವ್ಯಾಪಿಸಿದೆ. ಉತ್ತಮ ಗುಣಮಟ್ಟದ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನ ನೀಡುವುದರ ಮೂಲಕ ಮನೆ ಮಾತಾಗಿದೆ ಅಂತ ಹೇಳಿದರು. ನಾನು ಏನು ಇಂಟ್ರೆಸ್ಟ್ ಇಲ್ಲ ಸರ್, ಬಟ್ ಈಗ ಮಾರ್ಕೆಟ್ ಹೋಗ್ತಿರೋ ಟ್ರೆಂಡ್ಸ್ ನೋಡಿದ್ರೆ ಕೇಬಲ್ ಟಿವಿ ಇವತ್ತು ನಾನು ಅನ್ಕೊಂಡ ಪ್ರಕಾರ ತುಂಬಾ ಫೇಮಸ್ ಆಗ್ತದೆ. ಶಿವ ಅವರು ಫೋನ್ ಮಾಡೇ ಮಾತಾಡ್ತಾರ ಉತ್ತರ ಇಲ್ಲ. ಸ್ಮಾಲ್ ಡೇಟಾ ಕೊಡ್ತೀವಿ, ಎಲ್ಲೂ ಎದುರಿಸಬೇಕು ಇಲ್ಲ ದಾರಿ ತಗೋಬೇಕು ಉದ್ದೇಶದಿಂದ ನಾನು ಹೇಳ್ತಾ ನೆಕ್ಸ್ಟ್ 3 to 5 years ನಾವು ಮಾರ್ಕೆಟ್ ಮಾಡಬಹುದು. ನಾವು ಮುಂದೆ ಹಾಸನದಲ್ಲಿ ಮಾಡ್ತಿಲ್ಲ, ಎಂಟೈರ್ ಡಿಸ್ಟ್ರಿಕ್ಟ್ ನಮ್ದೆಲ್ಲ ಇದೆ, ಎಲ್ಲರಿಗೂ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆಪರೇಟರ್ಗೆ ಬರೀ ಕೇಬಲ್ ಟಿವಿ ಕೇಬಲ್ ಔಟರ್ ಸೈಡ್ ಏನಾಗ್ತದೆ ಮಾರ್ಕೆಟ್ ಏನ್ ಸ್ಕೇಲ್ ಇದೆ ಇದೊಂದು ಸೈಡ್ ಪಿಕ್ಚರ್ ಇದೆ. ಈ ಆರೆಂಜ್ ಕಲರ್ ಇರೋದು ನಮ್ಮ ಕೇಬಲ್ ಟಿವಿ ದೊಡ್ಡದು ಮಾಡಿ ಆಕ್ಟಿವ್ ಡಿಸ್ಕೌಂಟ್ ಅದೇ ಇರ್ಬೋದು. ಬಟ್ ನಾವು 4 ವರ್ಷ ಕಂಪ್ಲೀಟ್ ಮಾಡಿ ಇವತ್ತು 5 ವರ್ಷ ಮುಂದೆ ಹೋಗ್ತಾ ಇದ್ವಿ. ಮೋಸ್ಟ್ಲಿ ಈ ವರ್ಷ ಆನಿವರ್ಸರಿ ಮಾಡಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ವರ್ಷ 100% ಮಾಡ್ತೀವಿ. ಅದೆಲ್ಲ ಏನ್ ಸಕ್ಸಸ್ ಆಗಿದೆ ನಮ್ಮ ಎಲ್ಲ ನಿಮ್ಮಂತ ಕೇಬಲ್ ಆಪರೇಟರ್ಸ್ ಇಂದಾನೆ ಆಗಿರೋದು. ಇವತ್ತು ನಾವೇನ್ ಮೀಟಿಂಗ್ ಆರ್ಗನೈಸ್ ಮಾಡೋದು ಮೇನ್ ಉದ್ದೇಶ ಏನಂದ್ರೆ ಇಂಡಸ್ಟ್ರಿ ಡೆವಲಪ್. ಎಷ್ಟೋ ಜನ ಆಪರೇಟರ್ ಇವತ್ತು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಈ ಇಂಡಸ್ಟ್ರಿ ಇನ್ನೊಂದು 10 ವರ್ಷ 20 ವರ್ಷ ಹೋದ್ರೆ ಇನ್ನೂ ಚೇಂಜಸ್ ಆಗಲ್ಲ, ನಾವು ಇದೇ ತರ ಇಟ್ಕೊಂಡು ಬರೋದು ಬರ್ತಾ ಇದೆ. ಬಟ್ ಎಲ್ಲೊಂದ್ ಕಡೆ ನಾನು 3 ವರ್ಷದಿಂದ ಹೇಳ್ತಾ ಇದ್ದೆ ಏನ್ ಮಾಡೋಣ. ಬಟ್ ಈಗಿನ ಇರೋ ಚೇಂಜಸ್ ನನ್ನ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಕಾರ್ಯಾಗಾರದಲ್ಲಿ ಟೆಕ್ನಿಕಲ್ ಎಡ್ ಉಮಾಶಂಕರ್, ಮಾರ್ಕೆಟಿಂಗ್ ಎಡ್ ಪ್ರತೀಕ್ ಹಾಗೂ ಹಾಸನ ಜಿಲ್ಲೆಯ ಕೇಬಲ್ ಆಪರೇಟರ್ಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಶ್ಲೀಲ ಪೆನ್ ಡ್ರೈವ್ ಮಾಡಿದವರು ಹಾಗೂ ಹಂಚಿದವರು ಇಬ್ಬರನ್ನ ಬಲಿಯಾಗಿ ರಾಜ್ಯದ ಮಾನ ಮರ್ಯಾದೆ ಕಾಪಾಡಿ ಸರ್ಕಾರಕ್ಕೆ ಶಾಸಕ ಶಿವಲಿಂಗೇಗೌಡ ಒತ್ತಾಯ. ಆನ್ಲೈನ್ನಲ್ಲಿ ಹಣ ಡಬಲ್ ಮಾಡುವುದಾಗಿ ಹೇಳಿ 75 ಲಕ್ಷ ವಂಚನೆ. ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿದ ಕ್ರೈಂ ಪ್ರಕರಣಗಳು. ನಾನು ಸದಾ ಶಿಕ್ಷಕರ ಜೊತೆ ಇರ್ತೇನೆ, ನನ್ನ ಗೆಲ್ಲಿಸಿ. ದಕ್ಷಿಣ ಪದವೀಧರರ ಕ್ಷೇತ್ರದ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಪ್ಪೇಗೌಡ ಮನವಿ.